ನಾನು ಎಷ್ಟು ಸರಿ ಫೋನ್ ಮಾಡಿದ್ದೀನಿ, ಎಲ್ಲಿದ್ಯಾ ಎಲ್ಲಿದ್ಯಾ ಎಲ್ಲಿದ್ಯಾ, ಬರ್ತಾ ಇದ್ದೀನಿ ಇಲ್ಲೇ, ಎಲ್ಲಿ ಓಡ್ ಬಾ ಜಲ್ದಿ. ಕನಿಷ್ಕ ಸರ್ ನೋಡೋದು ಹೋಗ್ತವ್ರೆ. ಇರಿ ಗೈಸ್, ವೆಲ್ಕಮ್ ಬ್ಯಾಕ್ ಟು CGF1 ಬ್ಲಾಗ್. ಹಾಯ್ ಗೈಸ್ ಅಂತ ತಿರುಗಿ ಹೇಳಲ್ಲ, ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿರ್ತೀನಿ. ಸೊ ಗೈಸ್, ಇವಾಗ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಎಲ್ಲರೂ ಅವರ ಮೀಟಿಂಗ್ ಅಲ್ಲೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫನ್ ಇಲ್ಲ, ಯಾಕಂದರೆ ಅಕ್ಕ ಬೇಜಾರಾಗ್ಬಿಟ್ಟೆ ಅವಳೆ ಗೈಸ್. ನೀ ಎಷ್ಟು ಬಿಡಲ್ಲ ಹೇಳಿ ನಾನು ನೋಡಕ್ಕೆ ಬಿಡು. ನನ್ನ ಕಣ್ಣು ನೋಡಿ ಹೆಂಗೈತೆ. ಹೌ ಐಮ್ ಲುಕಿಂಗ್ ಗೈಸ್. ಅಯ್ಯೋ ದಟ್ಟಾಡ್ತಾ ಇದ್ದೀನಿ. ನಿಜ ಹಂಗೆ ತಾನೇ ಇರೋದು ಇವಾಗ. ಈ ಸಾಂಗ್ ಹಾಕ್ಬಿಡೋದು ಯಾವುದದು, ಏನೇ ಇದು ಸಮಥಿಂಗ್ ಟ್ರೆಂಡಿಂಗ್. ಬೆಳಗ್ಗೆ ನೋಡಿದೆ ಕಡೆ ವಿಡಿಯೋ. ಏನು ಮಾಡ್ತಿದ್ಯಾ ನೀನು? ಲಿಟ್ರಲಿ ಇನ್ನೊಬ್ಳು ಅವಳೆ ಗೈಸ್, ಏನಕ್ಕೆ ಅವಳು ಅಂತಾನೆ ಗೊತ್ತಿಲ್ಲ ನಮ್ಮ ಗ್ರೂಪಲ್ಲಿ. ತಿರ್ಗ್ಸೆ ಇವತ್ತೊಂದು ಡ್ಯಾನ್ಸ್ ಆಡ್ದು, ಕರೆಕ್ಟಾಗಿ ಒಂದು ವಿಡಿಯೋ ಸಿಕ್ಕಿಲ್ಲ ನಮ್ಗೆ. ಅದನ್ನ ವಿಡಿಯೋ ಸಿಕ್ಕೈತೆ ಬಟ್ ನಾಟ್ ಕ್ಲಿಯರ್ಲಿ. ನಾವಂತ ಗೊತ್ತೇ ಆಗಲ್ಲ, ಅದರಲ್ಲಿ ಗುಂಪಲ್ಲಿ ಗೋವಿಂದ ಆಗ್ಬಿಟ್ಟಿದ್ವಿ ಗೈಸ್. ಬೇಜಾರಾಗ್ತೈತೆ. ಓ ಕಾಣಿಸಲ್ಲ ಏನು ಹಾಕ್ತೀನಿ, ಕ್ಲಿಪ್ ಹಾಕ್ತೀನಿ, ಕ್ಲಿಪ್ ನೋಡಿ ಗೈಸ್. ಚೆನ್ನಾಗಿದೆ ಸಾಂಗ್ಸು, ಚೆನ್ನಾಗಿ ಆಡಿದ್ವಿ ಡ್ಯಾನ್ಸ್. ಸೂಪರ್ ಆಗಿತ್ತು, ಬಟ್ ನಮ್ಗೆ ಕರೆಕ್ಟ್ ವೀಡಿಯೋ ಸಿಕ್ಕಿಲ್ಲ. ಕರೆಕ್ಟ್ ವೀಡಿಯೋ ಸಿಕ್ಕರೆ ಅದನ್ನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀವಿ ಗೈಸ್. ಕರೆಕ್ಟ್ ವಿಡಿಯೋ ನೀನೇ ತಗೋಬೇಕು ಇವಾಗ. ಅಲ್ಲಿ ತಿರ್ಗಾ ಹೋಗಿ ಆಡೋಕ್ಕಾಗಲ್ಲ. ಅಲ್ಲ, ಅವ್ರು ಯಾರೋ ಕೇಳಿಸ್ತೀನಿ ಅಂತಂದ್ರು ಗೈಸ್. ನಮ್ಮ ಗ್ರೂಪ್ ಡ್ಯಾನ್ಸ್ಗೆ ನಾವು ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಲೀಡರ್ ಇನ್ನ ಟೀಮ್ ಲೀಡರ್ ಇನ್ನ ಏನು ಯೋಚನೆ ಮಾಡ್ತಾ ಇಲ್ಲ. ಯೋಚನೆ ಮಾಡ್ತಿಲ್ಲ, ತುಂಬಾ ತಲೆನೋವಂತೆ. ಹೇಳಿ ತೋರ್ಸೋಳ್ಗೆ ಬಾಯಿ ಹೇಳು. ಇನ್ನ ಜೋರ್ ನಾನು ಹಿಂಗೆ ತಿರ್ಕೊಂಡೋಳು, ಹಂಗೆ ತಿರ್ಕೋತಾವಳೆ. ಜೋರ್ ಕೇಳದೆ, ಜೋರ್ ಕೇಳಿ. ವಾಯ್ಸ್ ಓವರನ್ನ ಕೊಡೆ, ವಾಯ್ಸ್ ಓವರ್ ಕೊಡು. ವಾಯ್ಸ್ ಓವರನ್ನ ಕೊಡೆ ನೀನು. ಜೋರ್ ಕೇಳು. ಏನೋ ಅಂದೆ ಅಲ್ಲ ಅವಾಗ. ಏನಂದು? ನಮ್ಮ ಟೀಮ್ ಲೀಡರ್ಗೆ ಮಾನ ಮರ್ಯಾದೆ 3 ಬಿಟ್ಬಿಟ್ಟು ಕಟ್ ಮಾಡ್ಬಿಡ್ತೀನಿ. ಇದನ್ನ ಕಟ್ ಆಯ್ತಂದ್ರೆ ಎಡಿಟ್ ಮಾಡಿಸ್ತೀನಿ. ಕೊಲೆ ಆಗೋಯ್ತಾಳೆ ಗೈಸ್ ಇವಳು. ಪಾಪ ಎಡಿಟರ್ ಅನ್ಕೊಂಡು ಫುಲ್ಲು ಲೀಡೆನ್ಸ್ ಕೊಟ್ಬಿಟ್ಟಿವಿ ಗೈಸ್. ಏನ್ ಬೇಕೋ ಹಾಕೋಬೇಕು, ಏನ್ ಬೇಡ ಕಿತ್ತಾಕ್ಬಿಡ್ತಾಳೆ ಗೈಸ್. ನಾವು ಎಷ್ಟೊಂದು ಮಾಡಿರ್ತೀವಿ ಗೈಸ್. ಹಾಗಿದ್ರೆ ನಾನು ಇಷ್ಟೊತ್ತವರೆಗೂ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗಿಲ್ಲ. ಚೆನ್ನಾಗಿದೆ ಗೈಸ್, ಎಡಿಟ್ ಮಾಡಿ ಚೆನ್ನಾಗಿದೆ. ಅರೆ ನಂದೇನು ಅಲ್ಲೇನನ್ನ ಆಗೈತಾ, ಏನಿಲ್ಲಲ್ಲ ಅದಕ್ಕೂ. ಓಕೆ ಗೈಸ್, ಲೆಟ್ಸ್ ಎಂಡ್ ದ ವಿಡಿಯೋ ಹಿಯರ್. ಅಲ್ಲ, ಸ್ಟಾರ್ಟ್ ಹಿಯರ್. ಅಲ್ಲಿ ಲಾವಣ್ಯ ಬಾಬಾ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಾಡಿ ಕಡೆ
ಬಾಯಿಂದ ಏನು ತಿಳ್ಕೊಳ್ಳಿ ಹಿಡ್ಕೊಡ. ಹ್ಞೂ ಹಿಡ್ಕೊ, ಕ್ಯಾಮ್ರಾ ಮುಂದೆ ಹಿಡ್ಕೊ. ಬ್ಲಾಗ್ ಜಾಯಿನ್ ಆಗು. ವನಕ್ಕೋ ಸೊಲ್ಲು. ವಣಕಂ. ಕನ್ನಡ ಪೇಸು. ನಮಸ್ಕಾರ. ನನಗೆ ಬೆಸ್ಟ್ ಫ್ರೆಂಡ್ ಗೈಸ್. ನಾಟ್ ಎಟ್ ಆಲ್ ಗೈಸ್. ಹಂಗಿದ್ರೆ ನಾವು ಬೆಸ್ಟ್ ಫ್ರೆಂಡ್ ಅಲ್ಲ. ಹಂಗಲ್ಲ, ನೀವು ಬೆಸ್ಟ್ ಫ್ರೆಂಡ್ಸೇ. ಅಂದ್ರೆ ಫ್ರೆಂಡ್ಸ್. ನೋ, ಬೆಸ್ಟ್ ಫ್ರೆಂಡ್ಸ್. ಫ್ರೆಂಡ್ಸ್, ದಟ್ಸ್ ಆಲ್. ಬೆಸ್ಟ್ ಫ್ರೆಂಡ್ಸ್. ಅವಳೇನು ಮಾತಾಡ್ತಾಳೆ ಅವಳಿಗೆ ಒಬ್ಳೇ ಗೊತ್ತಾಗಬೇಕು. ಬ್ರೋ, ಇವತ್ತು ಡೇ ಚೆನ್ನಾಗೇ ಇಲ್ಲ. ಚೆನ್ನಾಗಿಲ್ವಾ? ಬಿಕಾಸ್ ನಾನು 2 ಸ್ಟೆಪ್ಸ್ ಮರ್ತ್ಬಿಟ್ಟೆ. ಗೈಸ್, ನಾನು ಚೆನ್ನಾಗಿ ಆಡಿದೆ. ಸೊ ನಾನೇನೋ ಈ ಬೇರೆದೇನೋ ಹೇಳಕ್ ಬರ್ತಿದ್ಯಾನೋ. ನಾನು ತುಂಬಾ ಚೆನ್ನಾಗಿ ಆಡಿದೆ ಗೈಸ್. ನಾನು ಚೆನ್ನಾಗಿ ಫಸ್ಟ್ ಟೈಮ್ ಎತ್ಕೊಂಡು ತಪ್ಪು ಮಾಡಿದಳು ಇವಳೊಬ್ಳೆ. ಮೇಡಮ್ ಹಿಂಗೆ ಅದು ಬೇರೆ ಮುಂದೆ ನಿಂತ್ಕೊಂಡಿದ್ಲು. ನಾನು ಇವಳು ಇನ್ನೊಳು ಕಲರ್ಸ್ ಗೈಸ್. ಇವಳು ಒಂದು ಇದು ಮಾಡೇ ಇಲ್ಲ ನಾನು. ಏನದು ಸ್ಟೆಪ್ ಮಾಡಿಲ್ವಾ? ಅದು ಸ್ಟೆಪ್ಪೇ ಮರ್ತೋದಾ? ಸ್ಟಾರ್ಟಿಂಗ್ ಟ್ರಬಲ್. ಏಯ್, ಓಕೆ, ಲೆಟ್ಸ್ ಎಂಡ್ ಹಿಯರ್. ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಫೋನ್ ಮಾಡ್ತವ್ರೆ. ನಮ್ಮ ಟೀಚರು ಬರ್ತಾವ್ರೆ, ಅದಕ್ಕೆ ನಾವು ಬಚ್ಚಿಕೊಂಡು ಓಡೋಗ್ತಾ ಇದೀವಿ. ಬಚ್ಚಿಕೊಂಡು ಯಾಕೆ ಓಡೋಗ್ತಿದೀವಿ ಗೊತ್ತಿಲ್ಲ. ಕನಿಷ್ಕ ಸರ್ ನೋಡೋದು ಹೋಗ್ತಾವ್ರೆ. ಇಡೀ ಗೈಸ್. ಏನೇ ಮಾಡ್ತಿದ್ಯಾ? ಲೂಸು. ಸೂಪರ್. ನೆಕ್ಸ್ಟ್ ಮಾಡು, ಇನ್ನು ಮಾಡು. ಸಾರಿ ಗೈಸ್, ವಿಡಿಯೋನೇ ಆನ್ ಮಾಡ್ತಿರೋದು. ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟೊತ್ತು. ತಿರ್ಗಾ ರಿವರ್ಸ್ ಬಂದಿದ್ದೀನಿ ಪಾಪ, ಅದಕ್ಕೆ ಫುಲ್ಲು ಮುನ್ಸ್ಕೊಂಡ್ಬಿಟ್ಟು ಅವಳಕ್ಕ. ಎಷ್ಟು ಸರಿ ಬೈಸ್ಕೊಂತ ಹೇಳು. ಮರ್ಯಾದೆ ಬಿಟ್ಟು ಮರ್ಯಾದೆ. ಗೈಸ್, ಇವಾಗ ಕ್ಲಾಸಸ್ ಎಲ್ಲ ಮುಗೀತು. ಆದರೆ ಇವತ್ತಿನ ದಿನ ಮಾತ್ರ ಬೆಳಗ್ಗೆ ಏನು ಮಾಡಿದ್ಲ ಕೇಳಿ. ಬೆಳಗ್ಗೆ ಮಾತ್ರ ಸೂಪರಾಗಿ ನಡೀತು ಕ್ಲಾಸು. ಹೆಂಗೆ ಹೋಯ್ತು ಅಂದರೆ ನನಗೆ ಇವತ್ತು ಲಿಟ್ರಲಿ 2 ಅವರ್ ಗೈಸ್. 2 ಅವರಿಂದ ಓಡ್ತಾ ಇದ್ದೆ ನಾನು. ಹಿಂಗೆ 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 ನೋಡ್ತಾ ಇದ್ದೆ. ಇದಲ್ಲೆಲ್ಲ ರನ್ನಿಂಗ್ ರೇಸಲ್ಲೂ ಏನಂತಾರೆ, ಇದಲ್ಲಿ ಇಕ್ಕಿದ್ರೆ ಪಕ್ಕ ಫಸ್ಟ್ ಪ್ಲೇಸ್ ಬರ್ಬೋದು ಗೈಸ್ ನಾನು. ಯಾಕಂದರೆ ಬೆಳಗ್ಗೆ 8 ಗಂಟೆ ಅಲ್ಲ 7:30ಗೆ ಮನೆ ಬಿಟ್ಟೆ ಗೈಸ್. 7:30ಗೆ ಮನೆ ಬಿಟ್ಟು ಮೀನ್ಸ್ ಕಾಲೇಜ್ಗೆ ಬರಬೇಕು ಅಂತ ಬಂದೆ. ಬಸ್ ಮಿಸ್ ಆಗೋಯಿತು. ಸರಿ ಆಯಿತು, ಫಸ್ಟ್ ಅವರ್ ಹೋಗೋಣ ಹೆಂಗೆ ಚಾನ್ಸ್ ಮಾಡಿ ಹೋಗಿ ಇದಾಗ ಹೋಗ್ಬಿಡ್ಬೋದು ಅಂದ್ಕೊಂಡು ಬಂದೆ. 9 to 5 ಗೈಸ್. ನಾನು ಎಷ್ಟು ಸರಿ ಫೋನ್ ಮಾಡಿದ್ದೀನಿ, ಎಲ್ಲಿದ್ಯಾ ಬರ್ತಿದ್ದೀನಿ ಇಲ್ಲೇ. ಎಲ್ಲಿ ಏನದು? ಗೊಟ್ಟಿಗೆರೆ ಆದ್ಮೇಲೆ ತಿರ್ಗಾ ಕೋನನ್ಕುಂಟೆ ಆದ್ಮೇಲೆ ತಿರ್ಗಾ ಗೊಟ್ಟಿಗೆರೆ. ಗೈಸ್, ಏನಾಯಿತು ಅಂದರೆ ನಾನು 9:05 ಬಂದೆ ಗೈಸ್. ಅಷ್ಟೊತ್ತಿಗೆ ಸರ್ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ನಾನು ಇವಳಿಗೆ ಮೆಸೇಜ್ ಆಗ್ತಾಯಿದ್ದೀನಿ ಅವಳು ನೋಡ್ತಾ ಇಲ್ಲ. ಕ್ಲಾಸಲ್ಲಿ ಇದ್ರೆ ನಿಂಗೆ ಫೋನ್ ಎತ್ಕೊಂಡು ನಿನ್ಗೋಸ್ಕರ ಮಾಡ್ಬೋದು, ಮೊಬೈಲ್ ಬ್ಯಾಗಲ್ಲಿ ಇಟ್ಕೊಂಡು ಮಾಡ್ಬೋದು. ಇವಳು ಮಾಡಲಿಲ್ಲ ಅದನ್ನು. ಸರಿ, ಇವಳು ಫೋನ್ ಎತ್ತಾ ಇಲ್ವಲ್ಲ, 1 ಅವರ್ ಫ್ರೀ ಇದೆಯಲ್ಲ, ನಾನು ಇವಾಗ ಹೆಂಗಿರು ಬಂಕ್ ಕೊಟ್ಬಿಟ್ಟಿದ್ದೀನಿ ಕ್ಲಾಸಿಗೆ ಬಂಕಲ್ಲ. ಲೇಟ್. ಎರಡು ಕ್ಲಾಸಾ? ಇಲ್ಲ, ಒಂದೇ ಕ್ಲಾಸು. IFS ಒಂದೇ ಕ್ಲಾಸ್. ಅದು ಸರಿ ಟಿ ಸಿ ಇಸ್ಕೊ ಬಂದ್ಬಿಡ ನಮ್ಮ ಹಳೆ ಕಾಲೇಜ್ಗೆ ಹೋಗಿ ಅಂತ ಹಳೆ ಕಾಲೇಜ್ಗೆ ಓಡಿದೆ ಗೈಸ್. ಅಲ್ಲಿ ಹೋದ್ರೆ ಮನೆ ಬರ IFS ಇವತ್ತು CIA ಇರಲಿಲ್ಲ. ಇದ್ದಿದ್ರೆ ಗೋವಿಂದ ಅರೆ ಗೋವಿಂದ ಅಂತ ಸಾಂಗ್ ಆಡ್ಬೇಕಾಯ್ತು ಅಷ್ಟೇ ಗೈಸ್. ನಾನು ಇದನ್ನು ಕಟ್ ಮಾಡಿಬಿಟ್ಟು ಎಡಿಟ್ ಮಾಡಿಬಿಡು. ಯಾಕೆ ಅಲ್ಲಿ ನಾನು ಸಾಂಗ್ ಆಡೋದು ಬೇಡ, ಮೀನ್ಸ್ ಅದನ್ನು ಏನಾರ ವೀಡಿಯೋಸ್ ಓಕೆ ಗೈಸ್. ಅದಾದಮೇಲೆ ಏನಾಯ್ತು ಅಂತ ದೇವರಾಣೆಗೂ ಕೇಳಬೇಡ್ರಿ. ಇಲ್ಲಿಂದ ಹೋದೆ ಗೈಸ್, ಕೊಂಡೆ ಕ್ರಾಸ್ಗೆ ಹೋದೆ. ಬಸ್ ಸಿಕ್ತು, ಓಡ್ತಾ ಇದೆ ಗೈಸ್. ಹೆಂಗಂದರೆ ಅಲ್ಲೈತೆ ಬಸ್ ಸ್ಟಾಪು ಅಂದರೆ ಓಡು ಅಂತ ಓಡ್ತಾ ಇದ್ದಕ್ಕೆ ಬಸ್ಗಳು ಅಷ್ಟು ಜಲ್ದಿ ಬರ್ತಾಯಿತ್ತು. ನಂಗೆ ಸಿಕ್ತು ಬಸ್ಸು. ಯಾರು ಓಡಿ ಹಳೆ ಕಾಲೇಜ್ ಹತ್ರ ಹೋದೆ. ಅಲ್ಲೂ ಸ್ವಲ್ಪ ವಾಕಿಂಗ್ ಡಿಸ್ಟೆನ್ಸಲ್ಲಿ ವಾಕ್ ಮಾಡ್ಕೊಂಡು ಹೋದ್ರೆ ಗೈಸ್ ನನ್ನ ಹಣೆ ಬರಿಕೆ
ಪ್ರಿನ್ಸಿಪಲ್ ಇಲ್ಲ ಗೈಸ್, ಪ್ರಿನ್ಸಿಪಲ್ ಇಲ್ಲ. ಅಷ್ಟು ಕಷ್ಟಪಟ್ಕೊಂಡು ಇಲ್ಲಿಂದ ಓಡಿ ಫಸ್ಟ್ ಅವರ್ ಮಿಸ್ ಮಾಡಿಕೊಂಡು ಹೋದ್ರು ಗೈಸ್, ವೇಸ್ಟ್ ಆಫ್ ಟೈಮ್. ಯಾಕಂದರೆ ಪ್ರಿನ್ಸಿಪಲ್ ಇರಲಿಲ್ಲ ಗೈಸ್. ನಾಳೆ ಕತೆ ಕೇಳಿ, ನಾಳೆ ಇನ್ನೊಂದು ಮಿನಿ ಲಾಗ್ ಮಾಡ್ತೀನಿ ಗೈಸ್. ಅದರಲ್ಲಿ ನಾನು ಹೆಂಗೆ ಓದೆ, ಹೆಂಗೆ ಬಂದೆ ಅಂತೆಲ್ಲ ವೀಡಿಯೋ ಮಾಡಿರ್ತೀನಿ. ಹೆಂಗೆ ಓದಲ್ಲ, ನಾಳೆ ಕಾಲೇಜ್ ಕ್ಲೋಸ್ ಅಲ್ಲ. ನೀನಂದೇ ತಾನೆ ನಮ್ಮ ಫ್ರೆಂಡ್. ಸೊ ಏನಂತ ಹೇಳಿದ್ಲು, ಕಾಲೇಜ್ ಕ್ಲೋಸ್ ಅಂತ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಲು. ಇಲ್ಲ ಗೈಸ್, ನಮ್ಮ ಫ್ರೆಂಡ್ಗೆ 3 ದಿನ ರಜಾ ಕೊಟ್ಟರಂತೆ ಕಾಲೇಜು. ನನಗೆ 1 ದಿನ ರಜಾ ಹಾಕೊಂಡ್ರೆ ಆಲ್ರೆಡಿ 90% ಅಟೆಂಡೆನ್ಸ್ ಬಂದುಬಿಟ್ಟಿದ್ದೀನಿ ಗೈಸ್. 10% ಅಟೆಂಡೆನ್ಸ್ ಹೊರಟೋಗ್ಬಿಟ್ಟೈತೆ ನಂದು. ಅದು ಜನರಲ್ ಇಂಗ್ಲೀಷ್ ಕ್ಲಾಸಲ್ಲಿ ಮೇಡಮ್ ಅವರು ಮೆಸೇಜ್ ಮಾಡ್ತಿದ್ದೀನಿ ಬಾರೆ ಹೊರಗಡೆ. ಗೈಸ್ ಹೆಂಗಾಯಿತು ಅಂದರೆ ಬಂದೆ ನಾನು ಫಸ್ಟ್ ಅವರ್ ಹೊಂಟೋಯ್ತು, ಸೆಕೆಂಡ್ ಅವರ್ ನಮ್ಮ ಕ್ಲಾಸಸ್ ಇರಲಿಲ್ಲ. ಸೊ ಥರ್ಡ್ ಅವರ್ಗೆ ಹೋಗೋಣ ಅಂತ ಬಂದೆ ಗೈಸ್. ಅಲ್ಲಿಂದ ಹೆಂಗೆ ಬಂದೆ ಅಂದರೆ ಗೈಸ್, ನನಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಹೋಗೋಕ್ಕಾಗ್ತಿಲ್ಲ. ಬಸ್ಸಲ್ಲಿ ಫುಲ್ಲು ರಶ್ ಇತ್ತು, ಹಂಗೂ ನಿಂತ್ಕೊಂಡು ಬಂದೆ ಗೈಸ್. ಬಂದ್ಬಿಟ್ಟು ಇವಳಿಗೆ ಬಂಕೊಡೆ ಕ್ಲಾಸು, ನೀವು ಬರೋಕ್ಕಾಗಲ್ಲ ಕ್ಲಾಸಿಗೆ ಅಂತ ಇದ್ದೀನಿ ಗೈಸ್. ಇಲ್ಲ ಇವಳು ಕ್ಲಾಸಿಗೆ ಬಾ ಅಂತ ಅವಳೆ. ನನಗೆ ಹೆಂಗಾಗೋಯ್ತು ಅಂದರೆ, ಅಲ್ಲ ಇರೋದು ಇನ್ನೊಂದು ಮೂರೇ ತಾನೇ ಇದ್ದಿದ್ದೀವಂತು. 4 ಕ್ಲಾಸಸ್ ಕನ್ನಡ ಪಕ್ಕ ಅಟೆಂಡ್ ಮಾಡಲೇಬೇಕು. ಏನದು ಬಿ ಕ್ಲಾಸ್ ಅಟ್ಲೀಸ್ಟ್ ಏನಾದರೂ ಸ್ಕಿಪ್ ಮಾಡಬೇಕಂದ್ರೆ ಡ್ಯಾನ್ಸ್ ಇತ್ತು ಇವತ್ತು. ಸ್ಕಿಪ್ ಮಾಡಲೇಬೇಕು, ಅಟೆಂಡೆನ್ಸ್ ಹಾಕ್ತಾರೆ ಅಂತ ನಾವು ಮ್ಯಾಮ್ ಹತ್ರ ಪರ್ಮಿಷನ್ ಕೇಳಿದ್ರೆ ಅಟೆಂಡೆನ್ಸ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಸರಿ, ಇನ್ನು ಅಟ್ಲೀಸ್ಟ್ 1 ಕ್ಲಾಸನ್ನು ಅಟೆಂಡ್ ಆಗಲಿ, ಇವಳು ಬಿನೂ ಅಟೆಂಡ್ ಆಗಲ್ಲ, 1 ಕ್ಲಾಸನ್ನು ಅಟೆಂಡ್ ಆಗಲಿ ಅಂತ ಮೆಸೇಜ್ ಮಾಡಿದ್ರೆ ಮೇಡಮ್ ನಾನು ಬಂಕ್ ಹಾಕಿ ಅಂತ ಕೇಳಿದೆ ಗೈಸ್. ಯಾಕಂದರೆ ನಾನು ಇವಾಗ ಸೆಂಟ್ರಲ್ ಕ್ಲಾಸಲ್ಲಿ ಹೋದರೆ ಎಲ್ಲ ನಾನೇ ನೋಡಲ್ವ ಗೈಸ್. ಸೆಂಟ್ರಲ್ ಕ್ಲಾಸ್ ಇಲ್ಲ, ಎಷ್ಟು ಜನ ಬರ್ತಿದ್ರು ಗೊತ್ತಾ? ನಾನು ಬಂದಾಗ ಆ ಮ್ಯಾಮ್ ತುಂಬ ಒಳ್ಳೆಯವರು. ಆ ಮ್ಯಾಮ್ ಏನೂ ಅಂದಿಲ್ಲ. ಗೈಸ್ ಏನು ಅಂದಿಲ್ಲ. ನಾನು ಬೇರೆ ಬಂದು ಓಕೆ ಬಾ ಅಂತ. ಅದು ಬೇರೆ ನಾನು ಫಸ್ಟ್ ಬೆಂಚು ಗೈಸ್, ಫಸ್ಟ್ ಗ್ರೂಪ್ ನಮ್ಮದು. ಸೊ ನಾನು ಹೆಂಗೋಪ್ಪ ಹೋಗೋದು ಅಂದ್ಕೊಂಡಿದ್ದೆ. ಆಮೇಲೆ ಅಕ್ಕ ಹೆಂಗೋ ಮೆಸೇಜ್ ಮಾಡಿದ್ಲು ಬಾ ಅಂತ ಓಡೋಗಿದ್ದೀನಿ ಗೈಸ್. ಮ್ಯಾಮು ಕ್ಲಾಸ್ ಒಳಗಡೆ ಫೋನ್ ಓಪನ್ ಮಾಡಿ ಅದೇನೋ ಪ್ಯಾಸೇಜ್ ಇತ್ತು, ಸದ್ಯ ಅಟೆಂಡೆನ್ಸ್ ಹಾಕಿರಲಿಲ್ಲ ಗೈಸ್. ನಾನು ಇವಾಗ ಅಟೆಂಡೆನ್ಸ್ ಹಾಕ್ಬಿಟ್ಟು ಕ್ಲಾಸ್ ಒಳಗೆ ಹೋಗಿದ್ರೆ ತುಂಬ ನನ್ನ ಬೇಜಾರಾಗ್ತಾಯಿದೆ ಗೈಸ್. ಅಟೆಂಡೆನ್ಸ್ ಹಾಕಿಲ್ಲ, ಅದಕ್ಕೆ ಖುಷಿಯಾಗಿ ಹೋದೆ ಗೈಸ್, ಅಷ್ಟೇ ಇನ್ನೇನು ಇಲ್ಲ. ಸೊ ಇವತ್ತಿನ ಡೇ ನಂದು ಫುಲ್ಲು ಇದಾಗೋಯ್ತು ಗೈಸ್. ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ಹೆಂಗೆ ಓಡ್ತಾಯಿದೆ ಲಿಟ್ರಲಿ ಹಿಂಗೆ ಮೊಬೈಲ್ ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಆ ರೇಂಜ್ಗೆ ಹೋಗ್ತಾಯಿದ್ದೆ ಗೈಸ್ ನಾನು. ಸೊ ಇವತ್ತು ಇಷ್ಟೇ ನಮ್ಮದು ಮಿನಿ ವ್ಲಾಗು. ನಾಳೆ ತಿರ್ಗಾ ನಾನು ಕಾಲೇಜ್ ಹತ್ರ ಹೋಗ್ತೀನಾ ಇಲ್ವಾ ಅಂತ ನೆಕ್ಸ್ಟ್ ವೀಡಿಯೋ ನೋಡಿ ಗೈಸ್. ಬಾಯ್. ಕಾಲೇಜ್ಗೆ ಹೋಗ್ತೀವಿ ಇಲ್ವಾನ? ನೀನು ಹಳೆ ಕಾಲೇಜ್ಗೆ ಹೋಗ್ಬೇಕಲ್ಲ, ನೀನು ಹೋಗ್ಬೇಕು, ನಾನು TC ತೊಗೊಬರಕ್ಕೆ ಹೋಗಬೇಕು, ಇವ್ರು ಮಾಸ್ಕ್ ಕಾರ್ಡ್ ತೊಗೊಬರಕ್ಕೆ ಹೋಗಬೇಕು. ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ನಾಳೆ ನಾವು ಕಾಲೇಜ್ ಹತ್ರ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ಇವಳು ಫೋನಲ್ಲಿ ವೀಡಿಯೋ ಮಾಡ್ತಾರೆ. ನನ್ನ ಫೋನ್ ಡ್ಯಾನ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಡ್ಯಾನ್ಸ್ ವೀಡಿಯೋ ಬೇಕು ಅಂದರೆ, ನಮ್ದು ಇವತ್ತಿನ ಡ್ಯಾನ್ಸ್ ವೀಡಿಯೋ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ನಾಳೆ ಕಾಲೇಜ್ ಹತ್ರ ಹೋಗಿ ಏನೇನಾಗುತ್ತೆ ಅಂತ ಎಲ್ಲ ಅಪ್ಡೇಟ್ ಮಾಡ್ತೀವಿ ಗೈಸ್. ಬಾಯ್ ಬಾಯ್ ಹೇಳೋ ವ್ಲಾಗ್. ಬಾಯ್.